ಇಲ್ಲಿ 5th ಎಕ್ಸಾಂಪಲ್ ನೋಡೋಣ. 2 8 2 5 8 3 4 ಡಿವೈಡೆಡ್ ಬೈ 11 ಅಂದಾಗ 2 ಆ್ಯಸ್ ಇಟ್ ಈಸ್ ಹಾಗೆ ಇಡಬೇಕು. ಸೊ 2 ನೆಕ್ಸ್ಟ್ ನಂಬರ್ ಏನು 8. ಸೊ 8ರಲ್ಲಿ ಆ 2ಅನ್ನು ಕಳಿಬೇಕು, 6 ಬಂತು. ಇಲ್ಲಿ ಬಂದು 2 ಏನು ಆ್ಯಸ್ ಇಟ್ ಈಸ್ ಹಾಗೆ ಇಟ್ಟಿದ್ದೀವಲ್ಲ ಅದನ್ನು ನಾವು 8ರಿಂದ ಕಳಿಬೇಕು. ಸೊ 6 ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, 8ರ ನೆಕ್ಸ್ಟ್ ನಂಬರು 2. ಸೊ 2ರಲ್ಲಿ 6ಅನ್ನು ಕಳಿಬೇಕು, 2ರಲ್ಲಿ 6ಅನ್ನು ಕಳಿಯೋಕ್ಕೆ ಬರಲ್ಲ. ಸೊ ಆವಾಗ ನಾವು ಅದಕ್ಕೆ +10 ಮಾಡಬೇಕಾಗುತ್ತೆ. ಆವಾಗ ಅದು 12 ಆಯಿತು. +10 ಮಾಡಿದಾಗ ಅದು 12 ಆಗುತ್ತೆ. 12ರಲ್ಲಿ 6 ಕಳೆದ್ರೆ 6. ಸೊ ಒಂದು ಆ ಕ್ಯಾರಿ ಏನು ಬಂದಿರುತ್ತಲ್ಲ ಆ ಕ್ಯಾರಿಯನ್ನು ಈ 6ರ ಮೇಲೆ ಬರೀಬೇಕಾಗುತ್ತೆ. ಸೊ ಆವಾಗ ಅದು 7 ಆಗುತ್ತೆ. ಸೊ 2ರ ನಂತರ ನೆಕ್ಸ್ಟ್ ನಂಬರ್ ಏನು 5. ಸೊ 5ರಲ್ಲಿ 7 ಕಳೆಯೋಕ್ಕೆ ಬರೋಂಗಿಲ್ಲ. ಸೊ ಆವಾಗ +10 ಮಾಡಬೇಕಾಗುತ್ತೆ. 15 ಆಯಿತು. 15ರಲ್ಲಿ 7 ಕಳೆದ್ರೆ 8. ಸೊ ಆ ಕ್ಯಾರಿಯನ್ನು ಮೇಲ್ಗಡೆ ಬರೀಬೇಕಾಗುತ್ತೆ. ಆವಾಗ ಅದು 9 ಆಗುತ್ತೆ. ಸೊ ನೆಕ್ಸ್ಟ್ ನಂಬರ್ 8. ಸೊ 8ರಲ್ಲಿ 9 ಕಳೆಯೋಕ್ಕೆ ಬರಲ್ಲ. 18ರಲ್ಲಿ 9 ಕಳೆದ್ರೆ 9 ಆಗುತ್ತೆ. ಸೊ ಆ ಕ್ಯಾರಿ ಮೇಲ್ಗಡೆ ಬರೀಬೇಕು. ನೆಕ್ಸ್ಟ್ 3ರಲ್ಲಿ 10 ಕಳೆಯೋಕ್ಕೆ ಬರೋಂಗಿಲ್ಲ. 13ರಲ್ಲಿ 10 ಕಳೆದ್ರೆ 3 ಕ್ಯಾರಿಯನ್ನು ಮೇಲ್ಗಡೆ ಬರೀಬೇಕು. ಸೊ ಲಾಸ್ಟಲ್ಲಿ ಮುಗಿಯುವಾಗ ನಾವೇನು ಮಾಡಬೇಕು, ಇದು 4 ಆಗುತ್ತೆ. 4ರಲ್ಲಿ 4 ಕಳೆದ್ರೆ 0. ಸೊ ಪಾಯಿಂಟ್ ಕೊಟ್ಟು 0 ಬರೀಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಒಂದು ನಂಬರ್ ಮೇಲೆ ಕ್ಯಾರಿ ಇದ್ದು ಆ ಹಿಂದಿನ ನಂಬರ್ ಮೇಲೆ ಕ್ಯಾರಿ ಇರಲಿಲ್ಲ ಅಂದ್ರೆ ಸೊ ಆ ಹಿಂದಿನ ನಂಬರನ್ನು ನಾವು -1 ಅಂತ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪಾಯಿಂಟ್ ಇರಲಿ ಇಲ್ಲದೇ ಇರಲಿ ಯಾವುದೇ ಒಂದು ನಂಬರು ಅದರ ಹಿಂದಿನ ನಂಬರ್ ಮೇಲೆ ಕ್ಯಾರಿ ಇದ್ದಾಗ ಅದಕ್ಕೆ ನಾವೇನು ಮಾಡಬೇಕು, ಇದು +1 ಮಾಡಬೇಕು. ಬಟ್ ಅದು ಒಂದು ನಂಬರಿಗೆ ಮಾತ್ರ ಅನ್ವಯ ಆಗುತ್ತೆ. ನೆಕ್ಸ್ಟ್ ಬರೋ ನಂಬರು ಅದರ ಮೇಲೆ ಕ್ಯಾರಿ ಇದ್ದರೆ ಅದಕ್ಕೆ ಅನ್ವಯ ಆಗೋದಿಲ್ಲ. ಫಸ್ಟ್ ನಂಬರು ಅದರ ಹಿಂದಿನ ನಂಬರು ಅದರ ಮೇಲ್ಗಡೆ ಕ್ಯಾರಿ ಇರಬೇಕು. ಸೊ ಅದಕ್ಕೆ ಮಾತ್ರ ನಾವು +1 ಮಾಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಇದು 3 + 1 ಮಾಡಿದಾಗ 4 ಆಗುತ್ತೆ. ಸೊ ನೆಕ್ಸ್ಟ್ 2 5 6 8 9 ಏನಿದೆಯಲ್ಲ ಅದಕ್ಕೆ -1 ಮಾಡಬೇಕು. 2 5 6 8 8 ಆಗುತ್ತೆ. ಸೊ ಇಲ್ಲಿ ಇದು 9 ಆಗಿದೆ, ಅದು 8 ಆಗಬೇಕಾಗಿತ್ತು. 2 5 6 8 8 4 ಈ ಥರ 11ಇಂದ ಡಿವಿಷನ್ ಮಾಡ್ಬೋದು. ನೆಕ್ಸ್ಟ್ 6ನೇ ಎಕ್ಸಾಂಪಲ್ ನೋಡಿರಿ. 2 3 5 6 9 8 ಡಿವೈಡೆಡ್ ಬೈ 11. ಸೊ 2ಅನ್ನು ಹಾಗೆ ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ 3ರಲ್ಲಿ 2 ಕಳೆದ್ರೆ 1, 5ರಲ್ಲಿ 1 ಕಳೆದ್ರೆ 4, 6ರಲ್ಲಿ 4 ಕಳೆದ್ರೆ 2, 9ರಲ್ಲಿ 2 ಕಳೆದ್ರೆ 7, 8ರಲ್ಲಿ 7 ಕಳೆದ್ರೆ ಲಾಸ್ಟ್ ಮಾಡುವಾಗ ಪಾಯಿಂಟ್ ಕೊಟ್ಟು 1ಅನ್ನು ಬರೀಬೇಕಾಗುತ್ತೆ. ಸೊ ಇದರ ಆನ್ಸರ್ ಏನು 2 1 4 2 7.1. ನೆಕ್ಸ್ಟ್ ಇಲ್ಲಿ 4th ಎಕ್ಸಾಂಪಲ್ ನೋಡಿರಿ. 4 3 2 1 0 2 ಡಿವೈಡೆಡ್ ಬೈ 11. ಸೊ 4 ಆ್ಯಸ್ ಇಟ್ ಈಸ್ ಹಾಗೆ ಇಡಬೇಕು. 3ರಲ್ಲಿ 4 ಕಳೆಯೋಕ್ಕೆ ಬರೋಂಗಿಲ್ಲ. ಸೊ +10 ಮಾಡಬೇಕು. 13 ಆಗುತ್ತೆ. 13ರಲ್ಲಿ 4 ಕಳೆದ್ರೆ 9 ಆಯಿತು. ಆ ಕ್ಯಾರಿಯನ್ನು 9ರ ಮೇಲ್ಗಡೆ ಬರೀಬೇಕು. ಆವಾಗ ಅದು 9 + 1 10 ಆಗುತ್ತೆ. ನೆಕ್ಸ್ಟ್ ನಂಬರ್ 2. 2ರಲ್ಲಿ 10 ಕಳೆಯೋಕ್ಕೆ ಬರೋಂಗಿಲ್ಲ. ಸೊ 10 + 2 12 ಆಗುತ್ತೆ. 12ರಲ್ಲಿ 10 ಕಳೆದ್ರೆ 2 ಆಯಿತು. ಸೊ ಆ ಕ್ಯಾರಿಯನ್ನು ಮೇಲ್ಗಡೆ ಬರೀಬೇಕು. ನೆಕ್ಸ್ಟು 1ರಲ್ಲಿ 3 ಕಳೆಯೋಕ್ಕೆ ಬರೋಂಗಿಲ್ಲ. ಸೊ 11ರಲ್ಲಿ 3ಅನ್ನು ಕಳೆಯಬೇಕು, 8 ಆಗುತ್ತೆ. ನೆಕ್ಸ್ಟ್ ಆ ಕ್ಯಾರಿಯನ್ನು ಮೇಲ್ಗಡೆ ಬರೀಬೇಕು. ಆವಾಗ ಅದು 9 ಆಗುತ್ತೆ. ನೆಕ್ಸ್ಟ್ 10ರಲ್ಲಿ 0ದಲ್ಲಿ 9 ಕಳೆಯೋಕ್ಕೆ ಬರೋಂಗಿಲ್ಲ. ಸೊ +10 ಮಾಡಿದಾಗ 10 ಆಗುತ್ತೆ. 10ರಲ್ಲಿ 9 ಕಳೆದ್ರೆ 1. ಆ ಕ್ಯಾರಿಯನ್ನು ಮೇಲ್ಗಡೆ ಬರೀಬೇಕು. ಸೊ 1 + 1 2 ಆಗುತ್ತೆ. ಸೊ 2ರಲ್ಲಿ 2 ಕಳೆದ್ರೆ 0. ಸೊ ಪಾಯಿಂಟ್ ಕೊಟ್ಟು 0 ಇಡಬೇಕು. ನೆಕ್ಸ್ಟ್ ಪಾಯಿಂಟ್ ಕೊಟ್ಟು 0 ಇಟ್ಟಿವಿ. ನೆಕ್ಸ್ಟ್ ಆ ನಂಬರನ್ನು 1 8 2 9 ಹಾಗೆ ಆ್ಯಸ್ ಇಟ್ ಈಸ್ ಬರೀವಿ. ಬಟ್ ಆ ಒಂದು ನಂಬರ್ ಮೇಲೆ ಕ್ಯಾರಿ ಇದ್ದು ಆ ಹಿಂದಿನ ನಂಬರಲ್ಲಿ ಕ್ಯಾರಿ ಇರಲಿಲ್ಲ ಅಂದರೆ ಸೊ ಅದು 4 ಕ್ಯಾರಿ ಇಲ್ಲ. ಸೊ ಅವಾಗ ಏನು ಮಾಡಬೇಕು, 4 - 1 ಮಾಡಬೇಕು, 3 ಆಗುತ್ತೆ. ಸೊ ಇದರ ಆನ್ಸರ್ ಏನು 3 9 2 8 1. ಈ ಥರ ನಾವು ಯಾವುದೇ ಒಂದು ಲಾರ್ಜ್ ನಂಬರನ್ನು ಕೊಟ್ಟು ಡಿವೈಡೆಡ್ ಬೈ 11 ಅಂದಾಗ ಈ ಒಂದು ಮೆಥಡ್ ಮೂಲಕ ನಾವು ಈಸಿಯಾಗಿ ಡಿವಿಷನನ್ನು ಮಾಡ್ಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.